ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 90ನೇ ಅಧ್ಯಾಯ 17ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರ ಪ್ರಸನ್ನತೆ ನಮ್ಮ ಮೇಲೆ ಅದೇನು ಮಾಡುವಂಥದ್ದಾಗಿದೆ, ಇಳಿದು ಬರುವಂಥದ್ದಾಗಿದೆ. ಕರ್ತನ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುವಾಗ ನಾವು ಕೈ ಹಾಕುವಂತಹ ಪ್ರಯತ್ನಗಳು ಅದೇನು ಹಾಕುವಂಥದ್ದಾಗಿದೆ, ಸಫಲತೆಯನ್ನು ಕಾಣುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಸ್ವಾಮಿ, ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇಳಿದು ಬರಲಿ ದೇವರೇ. ನಾನಿವತ್ತು ನಡೆದು ಹೋಗುವಂತಹ ಮಾರ್ಗದಲ್ಲಿ ಸ್ವಾಮಿ ನಾನೊಂದು ಜಯವನ್ನು ನೋಡಬೇಕು. ಕರ್ತನೆ, ನಾನೊಂದು ಸಫಲತೆಯನ್ನು ಕಾಣಬೇಕು. ಕರ್ತನೆ, ನಿನ್ನ ಪ್ರಸನ್ನತೆ ನನ್ನ ಮಾರ್ಗಗಳಲ್ಲಿ ಇಳಿದು ಬರಲಿ ಸ್ವಾಮಿ ಎಂದು ಪ್ರಾರ್ಥಿಸುವಾಗ ಕರ್ತನ ನಮ್ಮ ವಿಜ್ಞಾಪನೆಗಳನ್ನ ಕೇಳಿ ನಮ್ಮ ಮೇಲೆ ತನ್ನ ಪ್ರಸನ್ನತೆಯನ್ನು ಹೇರಳವಾಗಿ ಅದನ್ನು ಸುರಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಆಗ ನಾವು ಕೈ ಮಾಡುವಂತಹ ಎಲ್ಲ ಪ್ರಯತ್ನಗಳಲ್ಲಿಯೂ ಒಂದು ಕಾರ್ಯಗಳಲ್ಲಿಯೂ ನಾವು ಏನು ಮಾಡ್ತೇವೆ, ಸಫಲತೆಯನ್ನು ಕಾಣ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಎಷ್ಟೋ ಸಾರ್ತಿ ನಮ್ಮ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಒಂದು ಸಫಲತೆಯನ್ನು ನೋಡುವುದಿಲ್ಲ, ಜಯವನ್ನು ನೋಡುವುದಿಲ್ಲ. ಯಾಕಂದರೆ ದೇವರ ಪ್ರಸನ್ನತೆಯಿಂದ ನಾವು ಹೊರಗಡೆ ಇರ್ತೇವೆ. ಆದರೆ ನಾವು ಆ ರೀತಿಯಾಗಿ ಮಾಡಕೂಡದು. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿ ನಮ್ಮ ಕಾರ್ಯಗಳನ್ನು ದೇವರಿಗೆ ವಹಿಸಿಕೊಟ್ಟು ನಡೆದು ಹೋಗುವಾಗ ಆ ಒಂದು ಕಾರ್ಯಗಳಲ್ಲಿ ನಾವು ಒಂದು ಜಯವನ್ನು ನೋಡ್ತೇವೆ. ಆ ಒಂದು ಕಾರ್ಯಗಳಲ್ಲಿ ನಾವು ಒಂದು ಸಫಲತೆಯನ್ನು ಕಾಣ್ತೇವೆ. ಆದುದರಿಂದ ನಮ್ಮ ಎಲ್ಲ ಕಾರ್ಯಭಾರಗಳನ್ನ ಕರ್ತನಿಗೆ ವಹಿಸಿಕೊಡುವಾಗ ಕರ್ತನು ನಮ್ಮನ್ನು ಜಯವಾಗಿ ಆತನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಮುಂಚಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ಪ್ರಸನ್ನತೆಯನ್ನು ಅವರ ಮೇಲೆ ಸುರಿಸಿ ಅವರು ಕೈ ಇಟ್ಟು ಮಾಡುವ ಪ್ರಯಾಸಗಳಲ್ಲಿ ಒಂದು ಸಫಲತೆ ಜಯ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.